ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸರ್ ನಿಮಗೆ 75 ಏನು ಸರ್ 25 ಹುಡುಗರಿದ್ದಂಗದ್ರಿ ಅಂತ ಕೇಳ್ತಾರೆ. ನನಗೆ ಪರಿಸರ ಪ್ರೇಮಿ, ನನಗೆ ಗಿಡಗಳು ಅಂದರೆ ಭಾಳ ಇಷ್ಟ. ಪೆನ್ಷನ್ದಲ್ಲೇ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಜೀವನ ನಡೆಸ್ತಾ ಇದ್ದೀನಿ. ನೋಡಿ, ನಾನು THM ಬಸವರಾಜ್ ಅಂತ 22/12/1950 ನಾನು ಹೊಸಪೇಟೆಯಲ್ಲಿ ಜನಿಸಿದೆ. ಯಾಕಂದರೆ ನಮ್ಮ ತಾಯಿ ತವ್ರ ಮನೆ ಅದು ಹೊಸಪೇಟೆ, ಅಲ್ಲಿ ಜನಿಸಿದೆ. ಮತ್ತು ನಮ್ಮದು ವಿದ್ಯಾಭ್ಯಾಸ ಎಲ್ಲ ನಮ್ಮ ಕರ್ಮಭೂಮಿ ಬಂದು ಹರಪನಹಳ್ಳಿ, ನಮ್ಮ ತಂದೆಯವರು ಊರದು ಹರಪನಹಳ್ಳಿ. ಅಲ್ಲೇ ನಾವು ಎಲ್ಲ ವಾಸವಾಗಿ ಹರಪನಹಳ್ಳಿಯಲ್ಲೇ SSLCವರೆಗೂ ಹೈಸ್ಕೂಲ್ವರೆಗೂ ಓದಿದ್ದೆ ನಾನು. ಹರಪನಹಳ್ಳಿಯಲ್ಲಿ ನಮ್ಮ ತಂದೆಯವರು ಹೈಸ್ಕೂಲ್ ಟೀಚರ್ ಇದ್ದರಲ್ಲಿ ಅಲ್ಲೇ ಓದಿದ್ವಿ ನಾವು. ಹರಪನಹಳ್ಳಿಯಲ್ಲೆಲ್ಲರೂ ನಾವು, ನಮ್ಮ ಅಕ್ಕ ತಂಗಿ ಅಣ್ಣ ನಾವು. ಹೀಗಾಗಿ ಆಮೇಲೆ PUC ಮತ್ತೆ ನಾನು ಹೊಸಪೇಟೆಗೆ ಬಂದು ಅಲ್ಲಿಂದ BSc ನಾನು ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ, ಅದು ಭಾಳ ಪ್ರೆಸ್ಟೀಜಿಯಸ್ ಕಾಲೇಜು ಇನ್ ದಿ ಸ್ಟೇಟ್. ಅಲ್ಲಿ BSc ಮಾಡಿದೆ ನಾನು 1971ರಲ್ಲಿ. ಆಮೇಲೆ 73ರಲ್ಲಿ ಇಲ್ಲಿ ಬಳ್ಳಾರಿಗೆ ಬಂದು ಇಲ್ಲಿ ಕೊಟ್ಟಸ್ವಾಮಿ B.Ed ಕಾಲೇಜ್ನಲ್ಲಿ B.Ed ಮಾಡಿದೆ ನಾನು. B.Ed ಮಾಡಿ LLB ಸೇರಿದೆ ಈವ್ನಿಂಗ್ ಕಾಲೇಜಿಗೆ. LLB 2 ವರ್ಷ ಮಾಡಿದೆ, ಮತ್ತೆ ಬಿಟ್ಬಿಟ್ಟೆ ನಾನು. ಆಮೇಲೆ ಮುಂದೆ ಹೋಗಲಿಲ್ಲ. KEBಗೆ ನಾನು ಅದಕ್ಕೆ KEB ಸೇರೋಕ್ಕಿಂತ ಮುಂಚಿತವಾಗಿಯೇ B.Ed ಮಾಡಿದ ಮೇಲೆ ನನಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಎಲ್ಲಿ ಯಾದಗಿರಿ ಒಳಗೆ ಕೊಂಕಲ್ ಅಂತೇಳಿ, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ ಹೈಸ್ಕೂಲ್ ಟೀಚರ್ ಆಗಿ. ಆಮೇಲೆ ಡಿಸೆಂಬರ್ 1974ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು KEBಯಲ್ಲಿ. ಅಲ್ಲಿ ಸಿರ್ಸಿ ಡಿವಿಷನಿಗೆ ಹಾಕಿದ್ರು FDC ಆಗಿ. ಅಲ್ಲಿಂದ ನಾನು ಹಳ್ಳಿಯಾಳು, ಯಲ್ಲಾಪುರ, ಹಾವೇರಿ ಅದೆಲ್ಲ ಕೆಲಸ ಮಾಡಿ ದಾವಣಗೆರೆಗೆ ಬಂದೆ. ದಾವಣಗೆರೆಯಿಂದ ಹರಪನಹಳ್ಳಿಗೆ ಬಂದೆ. ಪ್ರಮೋಷನ್ ಬಂತು, ದಾವಣಗೆರೆಗೆ ಇದ್ದಾಗ ಪ್ರಮೋಷನ್ ಬಂತು ಜೂನಿಯರ್ ಅಸಿಸ್ಟೆಂಟ್ ಆಗಿ. ಆಮೇಲೆ ಹರಪನಹಳ್ಳಿಗೆ ಬಂದೆ. ಹರಪನಹಳ್ಳಿಗೆ ಒಂದು 8 ವರ್ಷ ಇದ್ದು, ಹಡಗಲಿಗೆ ನಾನು ಒಂದು 4 ವರ್ಷ ಮಾಡಿ ಬಳ್ಳಾರಿಗೆ ಬಂದೆ. ಬಳ್ಳಾರಿಗೆ ನಾನು 1990 ಒಳಗೆ ಬಂದೆ. 2010ವರೆಗೆ 20 ವರ್ಷ ಇಲ್ಲೇ ಬಳ್ಳಾರಿಗೆ ಕೆಲಸ ಮಾಡಿದ್ದೀನಿ. ಕೊನೆಯ 2 ವರ್ಷ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಆಗಿ ಸಹಾಯಕ ಲೆಕ್ಕಾಧಿಕಾರಿ ಕೆಲಸ ಮಾಡಿದೆ. ಮತ್ತು ಪ್ರಭಾರಿ ಅಕೌಂಟ್ಸ್ ಆಫೀಸರ್ ಆಗಿಯೂ ಕೆಲಸ ಮಾಡಿದ್ದೀನಿ, ಲೆಕ್ಕಾಧಿಕಾರಿಯಾಗಿ ಕೆಲವೊಂದು ತಿಂಗಳು. ಹೀಗಾಗಿ ನಾನು ಸರ್ವಿಸ್ನಾಗ ಇದ್ದಾಗಲೇ ನನಗೆ ಸಾಹಿತ್ಯ, ಕಲೆ, ನಾಟಕ, ಜಾನಪದ ಆ ಕಡೆಗೆ ಭಾಳ ನನಗೆ ಹುಚ್ಚುತ್ತು. ನನಗೆ ನಾನು ಓದುವಾಗಲೇ ಜಾನಪದ ಸಮಾಳವಾದ್ಯ ಬರ್ತಿದ್ದೆ ಹರಪನಹಳ್ಳಿಯಲ್ಲಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ. ಕಳೆದ ಒಂದು 50-60 ವರ್ಷದಿಂದಲೂ ನಾನು ಬರ್ಸ್ತಾನೆ ಇದ್ದೀನಿ. ಈಗೂ ಬರ್ಸ್ತಾ ಇದ್ದೀನಿ, ಈ ವಯಸ್ಸಿನಲ್ಲೂ ನಾನು ಬರ್ಸ್ತಾ ಇದ್ದೀನಿ. ಇವತ್ತಿಗೆ ನನಗೆ 74 ತುಂಬಿ ನಾಳೆಗೆ 75 ಬೀಳ್ತವೆ. ಈಗ 75 ಹೆಜ್ಜೆಗಳು ಬೀಳ್ತವೆ. ಮತ್ತು ನಾನು ನಾಟಕಗಳನ್ನ ಆಡಿಸ್ತಾ ಇದ್ದೆ. ನಾಟಕಗಳಿಗೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ ಹಿಂದೆ. ಆಮೇಲೆ ಮತ್ತು ಒಳ್ಳೆಯ ಜಾನಪದ ಪೋಷಕರನ್ನೆಲ್ಲ ನಾನು ಒಳ್ಳೆಯ ಪ್ರೋತ್ಸಾಹ ಕೊಡ್ತಿದ್ದೆ. ಜಾನಪದ ಕಲಾವಿದರಿಗೆಲ್ಲ, ಸಂಗೀತಗಾರರಿಗೆ. ನಮ್ಮ ಅಕ್ಕನ ತಂಗಿಯರೆಲ್ಲ ಸಂಗೀತಗಾರರಾಗಿದ್ದರು. ಅವರಿಗೆಲ್ಲ ನಮ್ಮನೆಗೆ ಹಾರ್ಮೋನಿಯಂ ಇತ್ತು. ನಾನು ಒಂದು ಸ್ವಲ್ಪ ಹಾರ್ಮೋನಿಯಂ ಕಲ್ತ್ಕೊಂಡೆ. ಆಮೇಲೆ ಒಳ್ಳೆಯ ಅಭಿರುಚಿ ಇತ್ತು ನನಗೆ. ಹೀಗಾಗಿ ಈ ನಾಟಕ, ಸಂಗೀತ, ಕಲೆಗಳಿಗೆಲ್ಲ ಪ್ರೋತ್ಸಾಹ ಕೊಡ್ಕೊಂಡು ಸಂಶೋಧನೆ ಬಂದೆ. ಸಂಶೋಧನೆ ಯಾಕಂದರೆ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪವರು ಭಾಳ ಸಂಶೋಧಕರು, ನಮ್ಮ ಸದಾಶಿವಯ್ಯನವರು. ಅವರು ಒಂದು ಇದ್ರ ಮೇಲೆ, ಪ್ರೇರಣೆ ಮೇಲೆ ನಾನು ಸಂಶೋಧಕನಾಗಿ ಈಗ ಇವತ್ತು ಒಂದು 25-30 ಸಂಶೋಧನೆ ಪ್ರಬಂಧಗಳನ್ನು ನಮ್ಮ ಇತಿಹಾಸ ಅಕಾಡೆಮಿಗೆ ಮಂಡಿಸಿದ್ದೀನಿ ನಾನು. ನೋಡಿರಿ, ಅಲ್ಲಿದ್ದಾವೆ ಇತಿಹಾಸ ದರ್ಶನ ಪುಸ್ತಕಗಳಿದ್ದಾವೆ, ಅದ್ರಾಗೆಲ್ಲ ನನ್ನ ಸಂಶೋಧನೆ ಲೇಖನಗಳಿದ್ದಾವೆ. ಅಲ್ಲಿ ಪ್ರತಿ ವರ್ಷ ಒಂದೊಂದು ಸಂಶೋಧನಾ ಪ್ರಬಂಧ ಮಂಡಿಸ್ತಾ ಇದ್ದೇನೆ ನಾನು. ಸೊ ಹೀಗಾಗಿ ಮತ್ತು ನಮ್ಮ ಸಂಶೋಧನೆ ಇವತ್ತಿಗೂ ನಾವು ಮಾಡ್ತಿದ್ದೇವೆ. ಪ್ರತಿ ವರ್ಷ ಒಂದು ಕೊಡಲೇಬೇಕು. ನಾನು ಇವಾಗ ಇತಿಹಾಸ ಅಕಾಡೆಮಿ ಜಿಲ್ಲಾಧ್ಯಕ್ಷ ಇದ್ದೀನಿ ಮತ್ತು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದೀನಿ. ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ. ಮತ್ತು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಆಗಿದ್ದೆ. ಆಮೇಲೆ ಕೇಂದ್ರ ಕಾರ್ಯಕಾರಿ ಸಮಿತಿ ಸಂಚಾಲಕ ಆಗಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ.
ಹೀಗೆ ಹಲವಾರು ವಿಭಿನ್ನ ಪ್ರಯೋಗಗಳನ್ನ ಮಾಡಿದ್ದೀನಿ, ನಾನು ಸೇವೆ ಮಾಡಿದ್ದೀನಿ ಸಮಾಜಕ್ಕೆ. ಮತ್ತು ಆ ಒಂದು ಸಮಾಜದ ಪ್ರೇರಣೆಯಿಂದಲೇ ನನಗೆ ಭಗವಂತ ಇನ್ನೂ ಸ್ವಲ್ಪ ವಯಸ್ಸಿನಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ನನಗೆ ಏನೋ 75 ಆದರೂ ಸುತ್ತಲೂ ನನಗೆ ಇನ್ನೂ ಸ್ವಲ್ಪ ಆ ಶಕ್ತಿ ಇದೆ ನನಗೆ. ಭಾಳ ಜನ ಆಸೆ ಮಾಡ್ತಾರೆ, ಏನು ಸರ್ ನಿಮಗೆ 75 ಏನು ಸರ್ 25 ಹುಡುಗರಿದ್ದಂಗೆ ಅದರಿ ಅಂತ ಕೇಳ್ತಾರೆ. ಸೊ ಹೀಗಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದ್ರಿಂದ ಈಗ ನಾನು ರಿಟೈರ್ಡ್ ಆಗಿ 2010ರಲ್ಲಿ ಅಂದರೆ 14 ವರ್ಷ ಆಯಿತು. 14 ವರ್ಷ ನಿವೃತ್ತಿ ಆದ ಸುತ್ತಲೂ ನಾನೇನೂ ನನ್ನ ಸೇವೆ ಬಿಟ್ಟಿಲ್ಲ ಸಮಾಜಕ್ಕೆ. ನಾನು ಮತ್ತು ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಸುಖಗಳು ಕೊಟ್ಟಿದ್ದಾನೆ. ಈಗ ನನ್ನ ಮಕ್ಕಳಿದ್ದಾರೆ, ಅವರೆಲ್ಲರೂ 2 ಗಂಡು 1 ಹೆಣ್ಣು, ಅವರೆಲ್ಲರೂ ಬಿಯಿನೇ. ಮತ್ತು 2 ಸೊಸೆಂದರು ಬಿಯಿ, ಅಳಿಯನೂ ಬಿಯಿ. 2 ಮಕ್ಕಳು ಗಂಡು ಮಕ್ಕಳು ಅಲ್ಲಿ ಅಮೇರಿಕದಾಗಿದ್ದಾರೆ, ಒಳ್ಳೆ ಪೋಸ್ಟ್ನಾಗಿದ್ದಾರೆ. ನನ್ನ ಮಗಳು ಅಳಿಯ ಬೆಂಗಳೂರಿನಾಗ ಒಳ್ಳೆ ಸಾಫ್ಟ್ ಇಂಜಿನಿಯರ್ಸ್ ಇದ್ದಾರೆ. 6 ಜನ ಮೊಮ್ಮಕ್ಕಳು ನನಗೆ. ಅದರ ಮೊನ್ನೆ 1 ಗಂಡು ಮೊಮ್ಮಗು ಆಗೈತೆ. 6 1 ಗಂಡು ಮೊಮ್ಮಗು 5 ಹೆಣ್ಣು ಮೊಮ್ಮಕ್ಕಳಿದ್ದಾರೆ. ಆಮೇಲೆ ನಮ್ಮ ಮಿಸಸ್ ಸರೋಜಮ್ಮ ಅಂತೇಳಿ ಅವರಿಲ್ಲಿ MAKA ಆಜಾದ್ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ ಆಗಿದ್ದರು ಬಳ್ಳಾರಿಯಲ್ಲಿ. ಅವರು ಇದೇ ಊರೇ ಬಳ್ಳಾರಿ ಅವರು. ನಾವು ಹೀಗಾಗಿ ಈಗ ಅವರು ನಿವೃತ್ತಿ ಆಗಿದ್ದಾರೆ, ಬೆಂಗಳೂರಿನಲ್ಲಿ ಮೊಮ್ಮಕ್ಕಳ ಜೊತೆಗಿದ್ದಾರೆ ಅವರು. ಹೀಗಾಗಿ ನನಗೆ ಪರಿಸರ ಪ್ರೇಮಿ, ನನಗೆ ಗಿಡಗಳು ಅಂದರೆ ಭಾಳ ಇಷ್ಟ. ಅದಕ್ಕೆ ಇದ್ದು ಸ್ವಲ್ಪ ಜಾಗದಲ್ಲೇ ನಾನು ನಮ್ಮ ಮನೆ ಸುತ್ತಲೂ ಒಂದು 500 ಗಿಡಗಳನ್ನ ಕೆಟ್ಟಿದ್ದೀನಿ. ದಿವಸ ಅವಕ್ಕೆಲ್ಲ ನೀರು ಬಿಡೋದು, ಅದಕ್ಕೆಲ್ಲ ಮಾಡೋದು, ಕಾಪಾಡೋದು ನನ್ನ ಕೆಲಸ ಆಗಿದೆ ಈಗ. ಮತ್ತು ನಾನು ಸುಮ್ಕರದಲ್ಲ ನೋಡ್ರಿ, ಇಷ್ಟಕ್ಕೊಂದು ನನ್ನ ಲೈಬ್ರರಿ ಇದೆ. ಈ ಲೈಬ್ರರಿಲೆಲ್ಲ ನಾನು ಪುಸ್ತಕಗಳು ತೊಗೊಂಡು ಓದ್ತಾನೆ ಇರ್ತೀನಿ, ಸಂಶೋಧನೆ ಮಾಡ್ತಾನೆ ಇರ್ತೀನಿ. ನನಗೆ ಅಷ್ಟು ಒಂದು ಪುಸ್ತಕ ಓದೋದಂದ್ರೆ ಅದು ಭಾಳ ಇಷ್ಟ. ನ್ಯೂಸ್ ಪೇಪರ್ಗಳು, ನಿಮ್ಮ ಪತ್ರಿಕೆಗಳು 10 ಪೇಪರ್ ಬರ್ತಾವೆ. ಆ 10 ಪೇಪರ್ನೂ ಓದಿ ನಾನು ಒಳಗಡೆ ಸ್ನಾನ ಮಾಡೋಕ್ಕೆ ಹೋಗೋದು. ಆಮೇಲೆ ಆನ್ಲೈನ್ ಪೇಪರ್ಗಳು, ನಿಮ್ಮ ಆನ್ಲೈನ್ ಪೇಪರ್ಗಳು ಇದ್ದಾವೆ, ಈ ಪೇಪರ್ಗಳು, ಅವು ಒಂದು 20 ಅದಾವೆ. ಆ 20 ಆನ್ಲೈನ್ ಪೇಪರ್ ತಪ್ಪದೇ ಓದಿ ನಾನು ಮತ್ತು ನನ್ನ ನಿತ್ಯ ಕರ್ಮಗಳಿಗೆ ನಾನು ಹೋಗ್ತೇನೆ ಮನೆಯಲ್ಲಿ. ಹೀಗಾಗಿ ನನ್ನ ಒಂದು ಅದೃಷ್ಟ ಏನಂದರೆ, ನಾಳೆಗೆ ನನಗೆ ದೇವರು 75 ಮುಟ್ಟಿದೆ. ಮತ್ತು ಮುಂದೆ ನಾವು ಇನ್ನೂ ಎಷ್ಟು ದಿವಸ ಇರ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಆ ಇರುವಿಕೆಯಲ್ಲೇ ನಾನು ಸಮಾಜಕ್ಕೆ ಸೇವೆ ಮಾಡಬೇಕು. ಮತ್ತು ನಾನು ಯಾರಿಗೂ ಅನ್ಯಾಯ ಮಾಡೋದನ್ನಲ್ಲ, ಯಾರಿಗೂ ಕೈ ಚಾಚಿ ದುಡ್ಡು ಕೇಳ್ದನಲ್ಲ. ನನಗೆ ಬಂದಿರ್ತಕ್ಕಂಥ ಪೆನ್ಷನ್ನಲ್ಲೇ ಮಕ್ಕಳು ಅವಾಗೂ ಸ್ವಲ್ಪ ಸಹಾಯ ಮಾಡ್ತಾರೆ. ಪೆನ್ಷನ್ನಲ್ಲೇ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾನು ಜೀವನ ನಡೆಸ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.